ನಿಜವಾಗ್ಲೂ 4 ವರ್ಷ ಆಯ್ತು ಅಂತ ಗೊತ್ತೇ ಆಗಿಲ್ಲಪ್ಪ. ಏನೋ ಮೊನ್ನೆ ಜೊತೆಗಿದ್ವಿ ಅಂತಾನೆ ಅನ್ಸುತ್ತೆ. ಬಟ್ ಏನಂದ್ರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗ್ಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವ್ರು ಎಲ್ಲರೂ ಮನ್ಸ್ಕೊಳ್ಳೋದಿದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ನೆನೆಸ್ಕೊತಾ ಇರ್ತೀವಿ, ಜೊತೆಗೆ ಇದ್ದಾರೆ ಅಂತಾನೆ ಅನ್ಕೊಳ್ಳೋದು. ನೀವು ಒಂಥರ ಸಿಕ್ಕಾಪಟ್ಟೆ ಪ್ರೀತಿ ಯಾವಾಗಲೂ ಜೊತೆಗೆ ಅವರೆಲ್ಲ ವೆಕೇಶನ್ ಹೋಗಿ ಅಥವಾ ಏನೇ ಕೆಲಸಗಳು ಮಾಡೋದು ಜೊತೆಗೆ ನೀವು ಇರ್ತಾ ಇದ್ರಿ. ಆ ಥರ ಕ್ಷಣಗಳು ಒಂದು ಒಪ್ಪುಸರ್ ಅಂತ ತುಂಬ ಬೆವರು ಅಂದ್ರೆ ಯಾವುದು ತುಂಬ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರದ್ದು ಊಟ ಅಂದರೆ ಪ್ರಾಣ. ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಲೈಕ್ ಇವತ್ತೊಂದು ಸ್ಪೆಷಲ್ ಒಂದು ವರ್ಕೌಟ್ ವಿಡಿಯೋ ಹಾಕ್ತೀನಿ ನಾನು, ನೀವು ನೋಡಿ. ಹಳೇ ವಿಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕನ್ನಿಸ್ತು. ಏನಂದರೆ ಅವ್ರು ನೀವು ಹೇಳಿದ್ರಲ್ಲ, ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳಕ್ಕೆ ತುಂಬ ಕಷ್ಟ. ಖಂಡಿತ ಯಾವಾಗಲೂ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ, ಅವರು ಮಾಡ್ತಿದ್ದಲ್ಲ. ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನ ಹೆಂಗೆ ಮಾಡಿದೆ, ಇದನ್ನ ಯಾವ ಥರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದ್ರೂ ಅವ್ರನ್ನೇ ಕೇಳ್ತಿದ್ದೀನಿ. ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗೆ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕತ್ ಇಷ್ಟ ಆಯಿತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಸಿನಿಮಾನ ಆಬ್ವಿಯಸ್ಲಿ ಅದು ಹೇಳಿದ್ರೆ ನನಗೆ ಒಂಥರ ಆಗುತ್ತೆ. ಅಫ್ಕೋರ್ಸ್ ನನ್ಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಚಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ದು ನಂಗೆ ಸಖತ್ ಇಷ್ಟ ಆಯಿತು. ಯುವರನೇ ದಿರ ಕಂಠೀರವ. ಆ್ಯಂಡ್ ಅದನ್ನ ನೋಡಿ ಅವ್ರು ತುಂಬ ಖುಷಿ ಪಟ್ಟಿದ್ರಲ್ಲ, ಅದೇ ಸಂತೋಷ. ಸುಮ್ಮನೆ ಅದೆಲ್ಲ ಆಗಲ್ಲ. ಅದು ನಾನು ಸುಮಾರು ಸತಿ ಹೇಳಿದ್ದೀನಿ. ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರೇ ಅಲ್ವಾ. ಬಟ್ ಅದೇ ಪ್ರೀತಿ. ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದಾರೆ ಅಂದ್ರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳೋಕ್ಕಾಗಲ್ಲ ಮಾತಾಡಿ. ಥ್ಯಾಂಕ್ ಯು.